ಎಷ್ಟು ಖರ್ಚಾಯಿತು ಬ್ರೋ ಇದೆಲ್ಲ ಮಾಡೋದಕ್ಕೆ? ಎಷ್ಟು ಎಕರೆಗೆ ಹಾಕಿದ್ದೀರಾ? 5 ಎಕರೆಗೆ ಹಾಕಿರೋದು. ಹಾಂ. ಎಲ್ಲ ನಾವು 500 ಲೋಡು ಮಣ್ಣು ಹೊಡ್ಸಿದ್ದೀವಿ, 500 ಗೊಬ್ಬರ ಹೊಡ್ಸಿದ್ದೀವಿ. ಎಲ್ಲ ಆಗಿದೆ ಬಸ್. 80 ಲಕ್ಷ ಖರ್ಚು ಮಾಡಿದ್ದೀವಿ. 80 ಲಕ್ಷ. ಲ್ಯಾಂಡು ಬ್ರೋ? ಲ್ಯಾಂಡ್ ಅವಾಗ ತೊಗೊಂಡಿದ್ದು 2001 ತೊಗೊಂಡಿದ್ದು ಲ್ಯಾಂಡ್. ಅವಾಗ ಎಷ್ಟಾಗಿತ್ತು ಬ್ರೋ? ಅವಾಗ 14 ಲಕ್ಷಕ್ಕೆ ತೊಗೊಂಡಿದ್ದು. ಅವಾಗೆಲ್ಲ ಕಮ್ಮಿ ಅಲ್ವಾ? ಇವಾಗೆಲ್ಲ ರೇಟ್ ಮಾತಾಡೋಂಗಿಲ್ಲ. ಕಮ್ಮಿ ಇತ್ತು ಲ್ಯಾಂಡು. ಮೇಂಟೆನೆನ್ಸ್ ಮಾಡ್ಕೊಂಡೋದ್ರೆ ಒಳ್ಳೆ ಫಲ ಕೊಡುತ್ತೆ ನಮಗೆ. ಚೆನ್ನಾಗಿರುತ್ತೆ ನೋಡಿ. ನೀರು ಸ್ಟಾರ್ಟ್ ಆಗಿದೆ, ನೀರು ತೋರಿಸಿ ನೋಡಿ. ಡ್ರಿಪ್ ಇರಿಗೇಷನ್ ಮಾಡಿಬಿಟ್ಟು ಡ್ರಿಪ್ ಮಾಡಿದ್ದೀವಿ. ನೋಡ್ತಾ ಇರ್ಬೋದು. ಇವ್ರು ಬಂದು ಹಾಕೋದೇ ಬೇಡ, ಕೈಯಿಂದ ಅದೇ ಸ್ವಿಚ್ ಆನ್ ಮಾಡಿದ್ರೆ ಸಾಕು. ಇದೆಲ್ಲ ಅಡಿಕೆ ಸಸಿ, ಡ್ರಿಪ್ ಇರಿಗೇಷನ್ನು. ಇದೆಲ್ಲ ಅಡಿಕೆ ಸಸಿ ಅಂತೆ. ಅಲ್ಲೇ ಮಧ್ಯದಲ್ಲಿ ಒಂದೊಂದು ಬಾಳೆ ಸಸಿ, ತೆಂಗಿನ ಸಸಿ ಹಾಕಿಲ್ವಾ ಬ್ರೋ ಈ ಸೈಡು? ತೆಂಗಿನ ಸಸಿ ಎಲ್ಲ ಆ ಕಡೆ ಇದೆ, ಮತ್ತು ಈ ಕಡೆ ಎಲ್ಲ ನಮ್ಮದೇ ಅದನ್ನು. ಹಾಂ ನೋಡಿ, ನೋಡ್ತಾ ಇರ್ಬೋದು. ಇಲ್ಲಿ 2 ಥರ ಡ್ರಿಪ್ ಇರಿಗೇಷನ್ ಮಾಡೋರೆ. ಒಂದು ಬ್ಲ್ಯಾಕ್ ಪೈಪ್ ಯೂಸ್ ಮಾಡೋರೆ, ಇನ್ನೊಂದು ಬ್ಲೂ ಕಲರ್ ಪೈಪ್ ಯೂಸ್ ಮಾಡಿದ್ದಾರೆ. ನವಿಲುಗಳು ಸಿಕ್ಕಾಪಡಿವೆ. ನವಿಲೆಲ್ಲ ಬರುತ್ತಂತೆ ಇಲ್ಲಿ ತೋಟದಲ್ಲಿ. ನಮ್ಮ ಅರವಿಂದ್ ಬ್ರೋ ಅವರು ಬಂದಿದ್ದಾರೆ ನೋಡಿ. ಒಂದು ಸತಿ ಇನ್ವೆಸ್ಟ್ಮೆಂಟು ಇಲ್ಲಿ ನಿಮ್ಮ ಕೈ ಹಿಡಿತಿದ್ದು 60 ಲಕ್ಷ 70 ಲಕ್ಷ ಬರ್ತಾ ಹಂಗೆ ನೋಡಿ. ಒಂದು ಗಿಡ ಹಾಕೋದು ಅಷ್ಟೇ ನಿಮ್ಮದು. ಅದನ್ನ ಬೆಳೆಯೋ ಗಂಟ ಚೆನ್ನಾಗಿ ನೋಡ್ಕೊಳ್ಳೋದು, ಗೊಬ್ಬರ ನೀರು ಕೊಟ್ಟು ಬಿಟ್ಟರೆ ನಮಗೆ 60 ಲಕ್ಷ 80 ಲಕ್ಷ ಹಿಂಗೆ ಬರ್ತಾ ಇರುತ್ತೆ. ಇನ್ಕಮ್ ಸ್ಟಾರ್ಟ್ ಆಗುತ್ತೆ ಇವರಿಗೆ. ಅದೇ ಒಂದು 4 ವರ್ಷ ಕಷ್ಟಪಡಬೇಕು. ಅಂದರೆ ಗಿಡ ಎಲ್ಲ ನೀಟಾಗಿ ನೋಡ್ಕೊಬೇಕು, ನೀರೆಲ್ಲ ಕೊಡಬೇಕು ನೀಟಾಗಿ. ಅದಕ್ಕೆ ಇವರು ಡ್ರಿಪ್ ಇರಿಗೇಷನ್ ಮಾಡೋರು. ಒಳ್ಳೆ ಪ್ಲಾನ್ ಇವ್ರದ್ದು. ಇಲ್ಲಿ ಬಾಳೆ ಗಿಡ ನೋಡ್ತಾ ಇರ್ಬೋದು ನೀವು. 2 ಮಂತ್ಸ್ಗೆ ಯಾವ ಥರ ಬೆಳೆದಿದೆ ಅಂತ ನೋಡಿ. ಅಲ್ಲೇ ಪಕ್ಕ ಇದಾಗ್ಬಿಡುತ್ತೆ, ಚಿಗುರು ಬಿಡುತ್ತೆ. 2 ಮಂತ್ಸ್ ಎಲ್ಲೂ ಬೆಳೆಯಲ್ಲ ಆಯ್ತದೆ. 2 ತಿಂಗಳಲ್ಲಿ ಇಷ್ಟು ಬೆಳೆಯೋದೇ ಇಲ್ಲ. ಒಳ್ಳೆ ಗೊಬ್ಬರ ಕರೆಕ್ಟಾಗಿ ಗೊಬ್ಬರ ಹಾಕಬೇಕು. ಇಷ್ಟು ಎಮ್ ಎಲ್ ಅಂತ ಇರುತ್ತೆ, ಎಮ್ ಎಲ್ ಕರೆಕ್ಟಾಗಿ ಹಾಕಿ ಬೆಳೆಸೋದು ಚೆನ್ನಾಗಿ. ಯಾವ ಗೊಬ್ಬರ ಹಾಕ್ತೀರಿ ಒಬ್ಬರು? ಕೋಳಿ ಗೊಬ್ಬರ ಹಾಕ್ತೀವಿ. ಕೋಳಿ ಗೊಬ್ಬರ. ಔಷಧಿ ಯಾವುದು ಔಷಧಿ ಹಾಕ್ತೀರಾ? ಇಲ್ಲ, ನಾಟಿ ಔಷಧಿ. ನಾಟಿ ಔಷಧಿನೇ ಅದೇ ಒಳ್ಳೇದು. ಫಾರಮ್ಕಿಂತ ನಾಟಿನೇ ಒಳ್ಳೇದು. ನೋಡಿ, ಇವರು ಬರೀ ನಾಟಿ ಔಷಧಿನೇ ಯೂಸ್ ಮಾಡೋದಂತೆ ಜಾಸ್ತಿ. ಅಂದರೆ ಇವರೇ ಹೋಮ್ ಮೇಡು ಮಾಡಿಕೊಂಡು ಮಾಡೋವಂಥದ್ದು. ನೋಡಿ, ಒಂದು ಸಣ್ಣ ತೆಂಗಿನಕಾಯಿ ಬಿದ್ದೈತಿಲ್ಲಿ ನೋಡಿ. ಎಳ್ನೀರು ಇಲ್ಲೂ ಒಂದಿದೆ, ತಡ್ರಿ ತೋರಿಸ್ತೀನಿ. ಇದಿಲ್ಲ, ಇದು ಒಂದಿದೆ ನೋಡಿ ಎಳ್ನೀರು. ಎಲ್ಲ ನವಿಲುಗಳು ಬರ್ತವೆ. ಸಿಕ್ಕಾಪಟ್ಟೆ ಇದೆ. ಬನ್ನಿ ಮುಂದೆ ಹೋಗ್ತಾ ಸೆಂಟ್ರಲ್ ವಾಲ್ ಬಿಟ್ಟು ನೋಡಿ. ಅಲ್ಲಿ ನೋಡಿ, ಅಲ್ಲಿ ಸೆಂಟ್ರ್ ವಾಲ್ ಇಕ್ಕೋರು ನೋಡಿ. ಅಲ್ಲಿ ಅಲ್ಲಿ ನೋಡಿ. ಅದನ್ನ ನಾವು ಟರ್ನ್ ಮಾಡ್ಕೊಬೇಕು ಬ್ರೋ ಗೈಸ್. ಅದನ್ನ ನಾವು ಟರ್ನ್ ಮಾಡ್ಕೊಬೇಕು. ಚೆನ್ನಾಗಿ ಮಾಡೋರೆ. ನಮ್ಗೆ ಯಾವ ಸೈಡಿಗೆ ಬೇಕೋ ಆ ಸೈಡಿಗೆ ನಾವು ಟರ್ನ್ ಮಾಡ್ಕೊಬೋದು. ಈ ಸೈಡೆಲ್ಲ ಆದಮೇಲೆ ಆ ಸೈಡಿಗೆ ಟರ್ನ್ ಮಾಡ್ಕೊಬೋದು. ಆ ಥರ ಮಾಡ್ಕೊಂಡವ್ರೆ, ಡಿವೈಡ್ ಮಾಡ್ಕೊಂಡವ್ರೆ 4 ಪಾರ್ಟಾಗಿ. 4 ಕಡೆಗೂ ಒಂದೊಂದು ಟೈಮ್ಗೆ ಕೊಟ್ಕೊಂಡು ಆನ್ ಮಾಡಿಕೊಂಡು ಇದು ಮಾಡ್ಬೋದು. ಇಲ್ಲಿ ನೆಲನೂ ನೋಡಬೇಕು, ಕ್ಯಾಮ್ರಾನು ನೋಡಬೇಕು. ಆಗ್ತಿಲ್ಲ ನನಗೆ, ಯಾಕಂದರೆ ಇಲ್ಲಿ ಹಳ್ಳ ದಿಂಟೆ ಎಲ್ಲ ಐತೆ, ಸೆತ್ತೆಗಳಲ್ವಾ. ಹಾವು ಇದ್ದರೆ ಕಷ್ಟ ಇಲ್ಲಿ. ಅದಕ್ಕೆ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಯಾವ್ದನ್ನವ್ರು? 14 ಲಕ್ಷ ಲ್ಯಾಂಡ್ ನೋಡ್ರಿ. ತಗೊಂಡಾಗ 16 ಲಕ್ಷ. ಇಲ್ಲೊಂದು ಕಾಯಿ ಬಿಟ್ಟವ್ರು ನೋಡಿ. ಇಲ್ಲೊಂದು ಕಾಯಿ ಸಿಕ್ತು. ಏನು ಬ್ರೋ? 1.5 ಎಕರೆ ಆಯ್ತು. ಬರೀ 1.5 ಕೋಟಿನ. ಅಂದ್ರೆ ಎಷ್ಟು? ಇಲ್ಲಿ 4 ಎಕರೆ ಅನ್ಕೊಳ್ಳಿ ಹಬ್ಬ ಅಂದ್ರು. ಟೋಟಲ್ ಎಷ್ಟು ಎಕರೆ ಐತೆ ಬ್ರೋ? 4.5 ಎಕರೆ. 5 ಎಕರೆ. ಸೂಪರ್ ಬ್ರೋ. 5 ಎಕರೆಗೆ 1 ಕೋಟಿ ಶ್ರೀಮಂತರು ಮಾಡಿರೋದು ನೋಡ್ತಾರೆ ನೋಡಿ. ಅಲ್ಲಿವರೆಗೂ ಇದೆ ಬೌಂಡ್ರಿ. ಇವ್ರ ಹತ್ರ ದುಡ್ಡಿಲ್ಲ ಅಂದ್ರೂ ನೋಡಿ, ಈ ಕೇಕ್ ನಂಗೆ ಇಷ್ಟು ಕಟ್ ಮಾಡ್ಕೊಂಡ್ರು ಇವ್ರು ತಿನ್ಕೊಂಡು ದುಡ್ಡು ಅಷ್ಟೊಂದು. ಏನೋ ಮಾತಾಡ್ಬೇಕಂತ ಮಾತಾಡ್ತವ್ರೆ ಅರವಿಂದ್ ಬ್ರೋ ಅವರು. ಕಂಟೆಂಟು ಹೆಂಗೆ ಮಾಡ್ಬೇಕಂದ್ರೆ ಇನ್ನೊಬ್ರು ನೋಯಿಸ್ಬಾರ್ದು ನೀವು ಮಾತಾಡಬೇಕಾದ್ರೆ. ಅದು ಕಂಟೆಂಟು ಅಂದರೆ
ಇನ್ನೊಬ್ರಿಗೆ ಇದನ್ನೆಲ್ಲ ಹೇಳಿ ಇದು ತೆಂಗಿನ ವಹಿಸೋದಲ್ಲ. 10 ಸಸಿ ಹಾಕ್ಸಿದ್ದೀನಿ. ಇಲ್ಲಿ ನೋಡಿ ತೆಂಗಿನ ಮರ ಇದು 10 ಸಸಿ 10 ಸಸಿ ಹಾಕ್ಸೋರೆ ಈ ಥರ. ಅಲ್ಲಿ ಮರಗಳೆಲ್ಲ ಇದೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಆ ಸೈಡ್ ಎಲ್ಲ ಇದೆ. ಇಲ್ಲ ಇಲ್ಲಿ ಗಂಟ ಇದು ಗಿಡಗಳು ಹಾಕ್ಸಿರೋದು ಈಗ ಇದ್ರ ಜೊತೆಗೆ ಅಡಿಕೆ ಸಸಿ ಜೊತೆಗೆ. ನಮ್ಮ ಸತ್ಯ ಬ್ರೋ ಅವ್ರು ನನಗೆ ಒಂದು ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗಿದ್ರು. ಸತ್ಯ bro. ಹಾಕಿರೋದು ನೋಡಿ ಟ್ರೈ ಬಾಳೆ ಸಸಿ ಬಾಳೆ ಸಸಿ ಇಷ್ಟ ಇದ್ದಿದ್ದು ಇಷ್ಟೇ ಬ್ರೋ ದಪ್ಪು ಟ್ರೈ ಈ ಟ್ರೈಯಲ್ಲಿ ಬಾಳೆ ಸಸಿಗಳನ್ನೆಲ್ಲ ತಂದು ಹಾಕಿರುವಂಥದ್ದು. ಎಷ್ಟು ಬ್ರೋ? 15,000 ನೋಡ್ಕೊಳ್ಳೋರಿಗೆ. ಅದೇ ಆನ್ ಮಾಡೋದಷ್ಟೇ. ಬ್ರೋ ಈ ಕಡೆ ಎಲ್ಲ ಯಾಕೆ ಖಾಲಿ ಬಿಟ್ಟಿದ್ದೀರಾ? ಈ ಕಡೆ ಎಲ್ಲ ಯಾಕೆ ಖಾಲಿ ಬಿಟ್ಟಿದ್ದೀರಾ? ಹೊಡೆದ ಅನ್ಸುತ್ತೆ ಇದು ಸಿಡ್ಲು ಹೊಡೆದಿರೋದು. ರೋಗ ಹೊಡೆದೇ ಆ ಥರ ಆಗಿದೆ ನೋಡಿ ಬ್ರೋ. ರೋಗ ಅಲ್ಲ ಅದು ಸಿಡ್ಲೆ ಅನ್ಸುತ್ತೆ. ಅಲ್ಲಿ ನೋಡು ಅಲ್ಲಿ ದೊಡ್ಡ ಬೋಲ. ಇಲ್ಲ ಅದು ತೆಂಗಿನ ಮರದ ರೋಗ ಬರುತ್ತೆ, ಅದರಿಂದ ಆ ಥರ ಆಗಿರೋದು ಅದು. ನೋಡ್ತಾ ಇರ್ಬೋದು. ಇದು ರಾಗಿ ಹಾಕಿದ್ದು ಇವಾಗ ತೆಗ್ದೀಗ. ನೋಡಿ ನೆಕ್ಸ್ಟ್ ಪ್ಲಾನು ಏನಂದರೆ ಆ ತೆಂಗಿನ ಮನೆಯಿಂದ ಇಲ್ಲಿ ತನಕ ಪೂರ್ತಿ ಫುಲ್ಲು ನೀರು ಟಾಪಲ್ ನೀರು ಹಾಕ್ಬಿಟ್ಟು ಮೀನುಗಳು ಮತ್ತು ನಾಟಿ ಕೋಳಿ ಒಳ್ಳ ಮಾಡೋದು ಒಳ ಥರ ಮಾಡ್ಬಿಟ್ಟು ಮಾಡೋದಂಥ ಪ್ಲ್ಯಾನ್ ಇದೆ ನೋಡಿ. ಅದು ಮೀನುಗಳು ಗೌರ್ಮೆಂಟಿಂದನೇ ಇದೆ. ಆ ಥರ ನೀವು ಅಪ್ಲಿಕೇಶನ್ ಹಾಕ್ಕೊಂಡು ಮಾಡ್ಕೊಬೋದು. ನೀವು ಗುಂಡಿ ತೆಗ್ಸಿ ದಾರಪಾಲ್ ಬಿಟ್ಟು ನೀರು ಬಿಟ್ಟು ನೀವು ಅರ್ಜಿ ಹಾಕಿರ್ತೀರಲ್ಲ, ಆಗ ಅಪ್ರೂವ್ ಆಗಿದ್ರೆ ಈ ಥರ ಮಾಡಿದ್ರೆ ನಿಮಗೆ ಒಂದು ಸ್ಟೆಪ್ ಬೈ ಸ್ಟೆಪ್ಪು ಕ್ಲೈಮ್ ಆಗುತ್ತೆ ಅಮೌಂಟು. ಇವ್ರಿಗೂ ಅದೇ ಹೇಳ್ತಾ ಇದ್ದೀನಿ, ಕ್ಲೈಮ್ ಮಾಡಿ ಬ್ರೋ. ಆ ಥರ ಒಂದಿದೆ ಫಿಶ್ದು ಹೊಂಡ ಅಂತಾರೆ, ಕೃಷಿ ಹೊಂಡ ಅಂತಾರೆ ಬ್ರೋ. ಕೃಷಿ ಹೊಂಡ ಅಂತಾರೆ. ಅದನ್ನು ಮಾಡಿಸಿ ಅದನ್ನ ಮಾಡಿಸಿದ್ರೆ ನಿಮಗೆ ಏನಿಲ್ಲ, ಸಬ್ಸಿಡಿ ಸಿಗುತ್ತೆ. ನಿಮಗೆ ಸಬ್ಸಿಡಿ ಸಿಗುತ್ತೆ ಗೌರ್ಮೆಂಟ್ ಕಡೆಯಿಂದ. ನಿಮ್ದು ಏನು ಖರ್ಚಾದ್ರೆ ಒಂದು 10-15 ಸಾವಿರ ಖರ್ಚಾಗುತ್ತೆ ಅಷ್ಟೇ. ಅದನ್ನ ಮಾಡಿಸಿ ಗೌರ್ಮೆಂಟಿಂದ ಫ್ರೀ ಎಲ್ಲ ಯೂಸ್ ಮಾಡ್ಕೊಳ್ಳಿ. ರೈತರೆಲ್ಲ ಯೂಸ್ ಮಾಡ್ಕೊಬೇಕು. ಕೃಷಿ ಹೊಂಡ ಎಲ್ಲರೂ ಮಾಡಿಸಿ ನಿಮ್ಮ ಜಮೀನಲ್ಲಿ ಫ್ರೀ ಅಮೌಂಟು ಕೊಡ್ತಾರೆ ನಿಮಗೆ ಗೌರ್ಮೆಂಟ್ ಕಡೆಯಿಂದ. ಫುಲ್ ಇದೆಲ್ಲ ಫುಲ್ ಮಾಡಿಸ್ತೀರಾ ಬ್ರೋ? ಇದು ಇರಲಿ ಬಿಡಿ. ಇದೆಲ್ಲ ಫುಲ್ ಮಾಡಿಸ್ತೀರಾ? ಇದು ಕಲ್ಲೆಲ್ಲ ಹಾಕ್ಸಿದ್ರೆ ತಂತಿ ಯಾಕೆ ಹಾಕ್ಸಿಲ್ಲ ಇಲ್ಲಿಗೆ? ಆ ಸೈಡು ನಿಮ್ದೇನಾ? ಆ ಸೈಡು ನಿಮ್ದೇನಾ? ಅದೇ ಡಿವೈಡು ನಿಮ್ಮ ತಮ್ಮಂಗಲ್ಲಿ ನಿಮಗೆ ಇಲ್ಲಿ ಎಲ್ಲ ಒಂದೇ. ಇಲ್ಲ ಕರೆಕ್ಟಾಗಿ ಐತೆ ಬ್ರೋ, ಸೆಂಟ್ರಿಗೆ ಆದಂಗೆ ರೋಡು. ಕರೆಕ್ಟಾಗಿ ಮಾಡಿಸಿದ್ದೀರ. ಎರಡು ಕಡೆಗೂ ಕರೆಕ್ಟಾಗಿ ಡಿವೈಡ್ ಮಾಡಿದ್ದೀರಾ. ಇಲ್ಲೆಲ್ಲ ತೆಂಗಿನಗಳೆಲ್ಲ ಮರಗಳೆಲ್ಲ ಹಾಕ್ಬಿಡಿ, ಸರಿ ಹೋಗುತ್ತೆ. ಇನ್ನೂ ಮಾಡ್ಬೇಕು ನೀವು ಅಭಿವೃದ್ಧಿ. ಆ್ಯಂಟಿ ಎಲ್ಲ ಈ ಥರ ಮುಳ್ಳು ಥರ ಚುಚ್ಕೊಂಡ್ಬಿಡುತ್ತೆ, ಏನೂ ಮಾಡೋಂಗಿಲ್ಲ. ಇದು ಹೊಲಕ್ಕೆ ಬಂದಿರೋದು ನಾವು ನೋಡ್ತಾ ಇರ್ಬೋದು ಯಾವ ಥರ ಚುಚ್ಕೊಂಡಿದೆ ಅಂತ. ಇದೆಲ್ಲ ಕಾಮನ್, ಅದು ಎಲ್ಲ ಇದರಲ್ಲೂ ಇರುತ್ತೆ ಅನ್ಸುತ್ತೆ. ಮಾವಿನ ಮರಗಳೆಲ್ಲ ಇದೆ ಇಲ್ಲಿ ಪಕ್ಕದ ಹೊಲದಲ್ಲಿ. ಇವರು ಹಾಕ್ಸ್ಬೇಕು ಅಂದ್ಕೊಂಡಿದ್ದಾರಂತೆ. ಕೃಷಿ ಹೊಂಡ ಮಾಡ್ಬಿಟ್ಟು ಈ ಕಡೆ ಎಲ್ಲ ಪೂರ್ತಿ ಕೃಷಿ ಹೊಂಡ ಅದು ಸೇಲಾಗಿ ಮಾಡ್ಬೋದು. ನೋಡಿ ಪರಂಗಿ ಹಣ್ಣೆಲ್ಲ ಹಾಕ್ತಾರಂತೆ ಇವರು. ಒಂದು 25 ರೂಪಾಯಿ 25 ಪೈಸೆ ಅಂದರೆ ಪಪ್ಪಾಯ ಒಬ್ಬೊಬ್ರಿಗೆ ಅರ್ಥ ಆಗಲ್ಲ. ಪರಂಗಿ ಹಣ್ಣು ಬಂದು 10 ರೂಪಾಯಿ ಹಿಂಗೆ ಬೀಳುತ್ತೆ ಸಸಿಗೆ. ಯಾವುದೇ ಲಾಭ ಬಂದು ತುಂಬ ಚೆನ್ನಾಗಿದೆ. ಒಂದೊಂದು ಗಿಡದಲ್ಲಿ 80 kg ಬೀಳುತ್ತೆ. kg 20 ರೂಪಾಯಿಂದ 80 kgಗೆ ಎಷ್ಟಾಯ್ತು ಆ ಥರ ಚೆನ್ನಾಗಿದೆ ಲಾಭ. ಅದೊಂದು 4 ಇದೆ ಕಾಯಿ. ಸರೌಂಡಿಂಗ್ಸ್ ಎಲ್ಲ ಇವ್ರದ್ದೆ. ಬೌಂಡ್ರಿ ಎಲ್ಲ ಇವ್ರದ್ದೆ. ಟೋಟಲ್ಲು 5 ಎಕರೆ ಇದೆ ಅಂತ ಅವರೇ ಲೆಕ್ಕದಲ್ಲಿ. 4 ಎಕರೆ ಇಲ್ಲ 5 ಎಕರೆ ಒಟ್ಟಿನಲ್ಲಿ ಇವ್ರಿಗೆ ಸೇರೋದು. ಇದೊಂದೇ ಹೊರ ಎಷ್ಟು ಬರ್ಬೋದು ಬ್ರೋ? ನೋಡಿ ಈ ಥರ ನೀವು ಡ್ರಿಪ್ ಇರಿಗೇಷನ್ ಮಾಡ್ಕೊಬೋದು. ನೋಡ್ತಾ ಇರ್ಬೋದು ನೀವು. ಅಲ್ಲಿ ಬ್ಲ್ಯಾಕ್ ಕಲರ್ ಒಂದು ಮಾಡೋರೆ ಮತ್ತು ಈ ಥರ ಒಂದು ಮಾಡೋರೆ, ಅಂದರೆ ಎರಡು ಒಂದೇ ಬಟ್ ಜಾಯಿನ್ ಮಾಡಿದ್ದಾರೆ ಅದಕ್ಕೆ ಆ ಥರ. ನೋಡಿ ಅಲ್ಲೊಂದು ಬೋರ್ ಇದೆ, ಅದು ಇದಾಗಿದೆ ಅಂತೆ, ಮುಚ್ಚೋಗಿದೆ ಅಂತೆ, ಅಂದರೆ ನೀರಿರ್ನಿಲ್ವಂತೆ. ಈಗ ರೀಬೋರಿಂಗ್ ಮಾಡಿಸ್ಬೇಕು ಅಂದ್ಕೊಂಡಿದ್ದಾರೆ ಆ ಬೋರ್ಗೆ. ಯಾಕಂದರೆ ರೀಬೋರಿಂಗ್ ಮಾಡಿಸಿದಾಗ ನೀರು ಸಿಗೋ ಚಾನ್ಸಸ್ ಜಾಸ್ತಿ. ಯಾಕಂದರೆ ಸುಮಾರು ವರ್ಷ ಆಗಿದೆ, ನೀರೆಲ್ಲ
ಗ್ಯಾದರ್ ಆಗಿರುತ್ತೆ, ಒಂದು ಕಡೆ ಕೂಡಾಕೊಂಡಿರುತ್ತೆ. ಹಾಗಾಗಿ ಮತ್ತೆ ಅದನ್ನ ರೀಬೋರಿಂಗ್ ಮಾಡಿಸಿದ್ರೆ ನೀರು ಸಿಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿದ್ರೆ ಬನ್ನಿ ತೋರಿಸ್ತೀನಿ. ಇದೆ ನೋಡ್ತಾ ಇರ್ಬೋದು ನೀವು. ನಾವು ಕಲ್ಲಲ್ಲಿ ಹಾಕೋದು ಬೇಡ, ಯಾಕಂದರೆ ರೀಬೋರಿಂಗ್ ಮಾಡಿಸ್ದಾಗ ತೊಂದರೆ ಆಗುತ್ತೆ ಅವ್ರಿಗೇನೆ. ಈ ಥರ ಇದೆ. ರೀಬೋರಿಂಗ್ ಮಾಡಿಸ್ಬೇಕಿದೆ. ಬರೋಕ್ಕಾಗಿಲ್ಲ, ಅದು ರೀಬೋರ್ ಮಾಡಿಸ್ಬೇಕು. ನೀರು ಇದೆ ಅಂತ ಹೇಳ್ತಾರಲ್ಲ, ಕ್ಲೀನ್ ಮಾಡಿಸ್ಬೇಕು, ನೀರು ಬರುತ್ತೆ. ಎಷ್ಟು ಬೋರ್ ಇದೆ ಬ್ರೋ ಈ ಹೊಲದಲ್ಲಿ, ಒಟ್ಟಿನಲ್ಲಿ ಈ ಜಮೀನಲ್ಲಿ? ವರ್ಕಿಂಗಲ್ಲಿ 2. ಇನ್ನು ಇದಾಗಿರೋದು ಇನ್ನು 2 ಇದೆ. ಟೋಟಲ್ 4 ಇದೆ. 4 ಇದೆ. 2 ರೀಬೋರಿಂಗ್ ಮಾಡಿಸ್ಬೇಕು ನೀವು. ಟೋಟಲ್ ಒಂದೇ ಒಂದು ಹೊಸ ಬೋರ್ ಇದ್ದಿದ್ದು. ಒಂದು ರೀಬೋರ್ ಮಾಡಿಸಿಕ್ಕೆ 4.3 ಇಂಚ್ ನೀರು ಬರ್ತಿದೆ. 80 ಅಡಿ ನೀರು ಸಿಕ್ತಿದ್ದು. 400 ಅಡಿಯಲ್ಲಿ ನೀರು ತುಂಬ ಚೆನ್ನಾಗಿ ಬಂತು. ಈಗ ಇದನ್ನು ರೀಬೋರಿಂಗ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀರಾ? ಮತ್ತೆ ಅಲ್ಲೊಂದು ಬನ್ನಿ ಹೋಗೋಣ. ಬನ್ನಿ, ಇನ್ನೂ ಒಂದಿದೆ ಅಂತೆ ರೀಬೋರಿಂಗ್ ಮಾಡಿಸೋದಕ್ಕೆ. ಅದನ್ನು ನೋಡ್ಕೊಂಬರೋಣ ಬನ್ನಿ. ಇದಲ್ದೇ ಇನ್ನೂ ಒಂದಿದೆ. ಮೊದಲು ಒಂದೇ ಒಂದು ಹೊಸ ಬೋರ್ ಹಾಕ್ಸಿದ್ರು. ಅದಾದಮೇಲೆ ಇಲ್ಲಿ ಹಳೇದು 3 ಬೋರ್ ಇದ್ದು, ಅದನ್ನ ರೀಬೋರಿಂಗ್ ಮಾಡಿಸಿದ್ರು. ಅದು 400 ಅಡಿಗೆ ನೀರು ಸಿಕ್ತು. ರೀಬೋರಿಂಗ್ ಮಾಡಿಸಿ 80 ಅಡಿಗೆ 80 ಅಡಿಗೆ ನೀರು ಸಿಕ್ತು ರೀಬೋರಿಂಗ್ ಮಾಡಿಸಿದಾಗ. 80 ಅಡಿಗೆ ನೀರು ಸಿಕ್ತು. ನಾನು 400 ಅಡಿ ಅಂತಿದ್ದೀನಿ ನೋಡಿ. ಈ ಸೈಡಲ್ಲೆಲ್ಲೋ ಐತಂತೆ, ಅವ್ರಿಗೆ ಗೊತ್ತಿಲ್ಲ, ಓನರ್ಗೇನೆ ಯಾವ ಸೈಡ್ ಐತೆ ಅಂತ ಹುಡುಕ್ತವ್ರೆ. ಬಿಡಿಸ್ಬಿಡ್ತೀರಾ ಬ್ರೋ ನಮ್ಮನ್ನ ಅವ್ರೊಳಗಡೆ. ಒಂದು ದೊಡ್ಡ ಬಾವಿ ಇದೆ, ಅದೊಂದು ಚೈತ್ರ ತೋರಿಸ್ಬೇಕು ನಿಮಗೆ. ಬನ್ನಿ, ಫೋನ್ ಮಾಡ್ತಾವೆ ಏನಂತ ದುಡ್ಡು ಕೊಡ್ತೀನಿ ಅಂತ. ಹೊಸ ಬೋರು ನೋಡ್ತಾ ಇರೋ. ಈಗ ಸೋಲಾರ್ ಕೂಡ ಗೌರ್ಮೆಂಟಿಂದ ಸಬ್ಸಿಡಿ ಬಂದಿದೆ, ಇಲ್ಲಿ ಬರುತ್ತೆ ಸ್ಪಾಟ್. ಮನೇನು ಇಲ್ಲೇ ಕಳಿಸ್ತೀವಿ ನಾವು. ಈಗ ಸಬ್ಸಿಡಿ ಬಂದರೆ ಇಲ್ಲೇ ಬರುತ್ತಾ? ಈ ಸ್ಪಾಟಿಗೆ ಬರುತ್ತಂತೆ. ಅಲ್ಲಿ ನೋಡಿ ನವಿಲು. ಹೋಗ್ಬೇಡ ಕಣ ಹತ್ರ, ಹಾರ ಬಿಡುತ್ತೆ. ಅಲ್ಲಿ ನವಿಲು ನೋಡಿ ಹೋಯ್ತು. ಓಡ್ಬೇಡ ಕಣ, ಸದ್ದಿಗೆ ಹೊಂಟೋಗುತ್ತೆ. ಈ ಬಾವಿದೇನೋ ಚರಿತ್ರೆ ಇದೆ ಅಂತ ಹೇಳಿದ್ರೆ ಏನು ಹೇಳಿ? ಈ ಬಾವಿಲಿ ಬಂದು ತುಂಬ ವರ್ಷದಿಂದ ಮುಂಚೆ ತುಂಬ ಹಿರಿಯರು ಇದೆಲ್ಲ ಯಾವ್ದಾದ್ರು ಮದುವೆ ಆಗಿಲ್ಲ ಅಂದರೆ ಅವಾಗೆಲ್ಲ ಇಲ್ಲಿಂದ ನೀರು ತೊಗೊಂಡೋಗಿ ಒಂದು ಹಿಂಗೆ ನೀರು ಹಾಕಿದ್ರೆ ಅವ್ರಿಗೆ ಬೇಗ ಮದುವೆ ಆಗುತ್ತೆ ಅಂದ್ಬಿಟ್ಟು ತುಂಬ ವರ್ಷದ್ದು ಪವಾಡ ಇದೆ ಇಲ್ಲೆಲ್ಲ. ನೋಡಿ, ಪವಾಡದ ಬಾವಿ ಅಂತ ಇದು. ನೋಡಿ, ಯಾರು ಮದುವೆ ಆಗಿಲ್ಲ ಅವರೆಲ್ಲ ಬಂದು ಇಲ್ಲಿಂದ ನೀರು ತಗೊಳ್ಳಿ. ಯಾವ ನೀರು ಇಲ್ಲ ಇದ್ರೊಳಗೆ, ಎಲ್ಲ ಖಾಲಿ 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 ಖಾಲಿ. ಏನು ಡೈಲಾಗ್ ಹೇಳಿದ್ರು ಹೇಳಿ? ಸತ್ಯಬ್ರೋ ಹೇಳಿದ್ದು ನಂಬಿಡ್ಬೇಕು ನೀವು, ಆ ಥರ ಹೇಳಿದ್ರು. 2734 ಇಲ್ಲಿ ನೋಡಿ, ಒಂದು ತೆಂಗಿನಕಾಯಿ ಸಿಕ್ತು. ಅಲ್ಲಿ ಇನ್ನೊಂದು 4 ತೆಂಗಿನಕಾಯಿ ತರೋಕೆ ಹೋಗೋರೆ, ಅದು ಇದೆ. ಹಾಗೆ ಒಂದು ಇಲ್ಲಿ ನೋಡಿ, ಹುಣ್ಸೆಹಣ್ಣು ಮರ ಇದೆ ಅಲ್ಲಿ ಆ ಸೈಡಲ್ಲಿ ಇದೆ ಒಂದು ಹುಣ್ಸೆಹಣ್ಣು ತಂದು. ಯಾವ ಥರ ಇದೆ ನೋಡಿ, ಫೋಕಸ್ಸೇ ಆಗ್ತಿಲ್ಲ ನೋಡಿ, ಯಾವ ಥರ ಇದೆ ಹುಣ್ಸೆಹಣ್ಣು. ಬ್ರೋ ಓಪನ್ ಮಾಡಿದ್ರಾ? ತೋರಿಸ್ಬಿಟ್ಟು ಕೊಡ್ತೀನಿ ನೋಡಿ. ಇದು ಕಾಯಿ ಹುಣ್ಸೆಹಣ್ಣು, ಇನ್ನೂ ಹಣ್ಣಾಗಿಲ್ಲ, ಅದಕ್ಕೆ ಈ ಥರ ಇದೆ. ಕಾಯಿ ಹುಣ್ಸೆಹಣ್ಣು ಇದು, ಇನ್ನೂ ಹಣ್ಣಾಗಿಲ್ಲ. ಅದೆಲ್ಲ ಸಮ್ಮರ್ಗೆ ಹಣ್ಣಾಗೋದು. ಈ ಥರ ಇದೆ. ತೊಳಿ ಸೋಲಾರಿಂದ ಹಾಕ್ಸ್ಬಿಟ್ಟವ್ರೆ. ಸೋಲಾರಿಂದ ರನ್ ಆಗ್ತಿದೆ ಇದು ಮೋಟ್ರು. ಇವರು ಮೇಲ್ಗಡೆ ಸೋಲಾರ್ ಹಾಕ್ಸವ್ರೆ. ಇಲ್ಲಿ ತೋರ್ಸೋಕ್ಕಾಗಲ್ಲ, ಮೇಲಿರೋದನ್ನ ಕಾಣಲ್ಲ, ಅದರಿಂದ ಸುಮ್ಮನಾಗಿದ್ದೇನೆ. ಎಲ್ಲ ತೋರಿಸ್ತಿದೆ. ಮೇಲ್ಗಡೆ ಹಾಕೋರೆ, ಇದ್ರ ಮೇಲ್ಗಡೆ. ಅರವಿಂದ್ ಬೈಗ ಆಕಾಶ್ ಬ್ರೋ, ನಿಮಗೆ ಸೋಲಾರ್ ತೋರ್ಸೋಕ್ಕೆ ಎಷ್ಟು ಕಷ್ಟ ಬಿಟ್ಟು ಹತ್ತುತ್ತವ್ರು ನೋಡ್ರಿ. ಹತ್ತುತ್ತಾರೆ ಇಲ್ಲಿಂದ ಅಲ್ಲಿ ಕಾಲಿಗೆ ಬಿಟ್ಟು ಹತ್ಬೋದೇನೋ. ಹತ್ತಕ್ಕಾಗ್ತಾಯಿಲ್ಲ, ಎಲ್ಲೂ ಇಲ್ಲಿ ನೋಡಿ, ಎಲ್ಲೂ ಜಾಗನೇ ಇಲ್ಲ. ಟ್ರೈ ಮಾಡಿದೆ, ಹತ್ತಕ್ಕಾಗ್ತಿಲ್ಲ. ಸಪ್ಪಟ್ಟು ತಗೊಂಡು ಹತ್ತಕ್ಕೆ ನೋಡಿದೆ, ಆಗ್ತಿಲ್ಲ. ಬಟ್ ಪರವಾಗಿಲ್ಲ ಬಿಡಿ.
ಇನ್ನೊಂದು ಸತಿ ಇವರೇನಾದರೂ ಮೆಟ್ಲು ಇದು ಮಾಡಿದಾಗ ತೋರ್ಸೋಣ. ಕಾರ್ ಮೇಲೆ ಹತ್ಬೋದಾಯಿತು. ಕಾರ್ ಒಂಚೂರು ಅಲ್ಲಿ ಇದ್ದಿದ್ರೆ ಹತ್ಬೋದಾಯಿತು. ಆಗಲ್ಲ ನೋಡಿ, ಕಾಣಿಸುತ್ತಾ ನೋಡಿ ಈಗ ಬ್ರೋ ನೋಡಿ ಇಲ್ಲಿ ಅವ್ರ ಕೆಲಸ ಮಾಡಿ ಅಂದರೆ ಸುಮ್ಮನೆ ಹಿಂಗೆ ಹಾಕೋದು ತೆಗಿಯೋದು ಹಾಕೋದು ತೆಗಿಯೋದು. ಇವನು ನೋಡಿ ಅವ್ರ ಪಾಪ ಅವಾಗ್ಲಿಂದ ಹೊಡಿತಾವ ಇವನು. ಕೆಲಸ ಮಾಡು ಅಂದ್ರೆ ಪಾಪ ಅವ್ರಿಗೆ ಹೊಡ್ಕೊಂಡು ಕೂತವನೆ ಮಿಸ್ಟರ್ ಅರವಿಂದ್ ಅವರು. ನೋಡಿ ಇದನ್ನು ಈ ಥರ ಸರ್ಕಲ್ ಮಾಡ್ಕೊಬೇಕು. ಈ ಥರ ಸರ್ಕಲ್ ಮಾಡಿಕೊಂಡು ತೂತ್ ಮಾಡಿಬಿಟ್ಟು ಒಂದು ಸೈಡು ಎಲ್ಲ ನೀಟಾಗಿ ಇಲ್ಲಿ ನೋಡಿ ಈ ಥರ ಇಲ್ಲಿ ಕನೆಕ್ಟ್ ಮಾಡ್ಬೇಕು. ಇಲ್ಲಿಗೆ ಹೆಡ್ನು ಕನೆಕ್ಟ್ ಮಾಡಿಬಿಟ್ಟು ಇಲ್ಲಿ ಕನೆಕ್ಟ್ ಮಾಡಬೇಕು. ವಾಟರು ಈ ಥರ ಕನೆಕ್ಟ್ ಮಾಡಬೇಕು. ರಿಂಗ್ ಥರ ಆಗುತ್ತೆ. ರಿಂಗಲ್ಲಿ ಮಧ್ಯೆ ಇಲ್ಲಿ ಒಳಗಡೆ ಈ ಒಳಗಡೆ ಇಲ್ಲಿದೆಯಲ್ಲ ಇದ್ರ ಇಲ್ಲಿ ಒಳಗಡೆ ತೂತ್ ಮಾಡ್ಕೊ ಹೋಗ್ಬೇಕು. ಅದು ಸುತ್ತ ನೀರು ಹರಿಬೇಕು ತೆಂಗಿನ ಮರಕ್ಕೆ. ಆ ಥರ ಮಾಡೋದಕ್ಕೆ ಇದು ಪೈಪ್ಗಳೆಲ್ಲ ತಂದಿರುವಂಥದ್ದು. ಈ ಥರ ಸರ್ಕಲ್ ಮಾಡ್ಕೊಬೇಕು. ಇದಕ್ಕೆ ಮಿಸ್ಟರ್ ಅರವಿಂದ್ ಅವ್ರು ಮಾಡಿದ್ದಾರೆ. ಮಿಸ್ಟರ್ ಅರವಿಂದ್ ಅವ್ರು ನೋಡಿ ಮಾಡ್ತವ್ರೆ, ಬಗ್ಗಿಸ್ತವ್ರೆ, ತೆಗಿತವ್ರೆ, ಹಾಕ್ತವ್ರೆ ಪೈಪ್ನ ನೋಡಿ. ಇಲ್ಲಿ ಅಜ್ಜಿ ಬಂದರು, ಕೇಳ್ತವ್ರೆ ಅಜ್ಜಿ ಅವರು ಏನು ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಬಂದಿದ್ದಲ್ಲ ಬೆಳಿಗ್ಗೆ ಬಂದಿದ್ವಿ. ಬೆಳಿಗ್ಗೆ ಅಲ್ಲ ಬಂದಿದ್ದೀರ ಅದು ಬಡ್ಸ್ಕೊಂಡು ಹೋಗ್ಲಿಲ್ಲ ಅಂದೆ ಕಾಳು ತಗೊಂಡು. ಇಲ್ಲ ತಗೊಂಡು ಹೋಗ್ತೀವಿ ಅಜ್ಜಿ. ಬಡ್ದಿರೋದ್ರಲ್ಲಿ ಬರ್ತೈತಿ ಗಿಡನೇ ತುಂಬ್ಕೊಂಡು ಹೋಗ್ತೀವಿ. ಬಡಿಸ್ಕೊಂಡು ತಗೋಯ್ತಾರೆ ಬಿಡಿ. ಆಮೇಲೆ ಪಾಪ ಈಗ ಬಂದವ್ರೆ, ಸಂಜೆ ಹೋಗೋದು, ಸಂಜೆ ಅಷ್ಟೊಳಗೆ ತಗೋಯ್ತಾರೆ ಬಿಡಿ. ಯಾರು ಸಿಕ್ಬೇಕಲ್ಲ ಹಾಂ ಊಟ ಅಜ್ಜಿ ರೊಟ್ಟಿ ಮಾಡಿದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದೆ ಅಂದ್ರು. ಲಾಸ್ಟ್ ಟೈಮ್ ಬಂದಿದ್ದೆ, ನೀವು ಇಲ್ಲಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೀರಾ ಅಂತ ಹೇಳೋದು. ಏನು ಹುಷಾರಿರ್ಲಿಲ್ಲ ಅಮ್ಮ? ಇದ್ದಿದ್ದೆ, ವಯಸ್ಸಾಗೈತಲ್ಲ, ಇನ್ನೇನು ಇದ್ದಿದ್ದೆ. ಕಾಡು ಬಾ ಅಂತೈತೆ, ಊರು ಹೋಗು ಅಂತೈತೆ, ಇನ್ನೇನು ಮಾಡೋದು. ಹಾಂ ಮಿಸ್ಟರ್ ಅರವಿಂದ್ ಬಗ್ಸವನೆ ಅಲ್ಲ ಹಾಕ್ತಾವನೆ. ಹೆಂಗ್ ಬಗ್ಸಾಕ್ತಾವ ನೋಡಿ ಸರ್ಕಲ್ಲು. ಬೇಡ ಬೇಡ ಎದ್ದೆ ಹೋಗ್ಬಿಟ್ರೆ ಎದುರುಕೊಂಡು ಬಗ್ಗಿಸ್ಬಿಡ್ತಾನೆ ಅಂತ. ನೋಡ್ತಾ ಇದ್ದೀರಾ ಗೈಸ್, ಇದೇ ಪೈಪ್ಗಳನ್ನ, ಇದೇ ಅಡಾಪ್ಟರ್ಗಳನ್ನ ಯೂಸ್ ಮಾಡೋದು ಡ್ರಿಪ್ ಇರಿಗೇಷನ್ಗೆ. ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಅಂತ ನೋಡಿ. ಮಧ್ಯ ಪಿನ್ ನೋಡಿದ್ಬಿಟ್ಟು ಹೋಲ್ ಮಾಡಿಬಿಟ್ಟು ಈ ಥರ ಡ್ರಿಪ್ ಇರಿಗೇಷನ್ನು ಒಂದೊಂದೇ ಡ್ರಾಪ್ ಬರೋ ಥರ ಆ ಥರ ಪ್ಲಗ್ ಮಾಡಬೇಕು. ಅದನ್ನ ಅಡಾಪ್ಟರ್ ತೊಗೊಂಡು ನೋಡ್ತಾ ಇರ್ಬೋದು ನೀವು ಯಾವ ಥರ ಪ್ಲಗ್ ಮಾಡಿದ್ದೀವಿ ನಾವು ಅಂತ. ನೀರು ಹರಿತಿದೆ ನೋಡಿ, ಮೋಟ್ರ್ ಆನ್ ಮಾಡಿದ್ರು, ನೀರು ಸಕ್ಕದಾಗ ಈ ಥರ ರಿಂಗ್ ಮಾಡೋದು. ನಮಗೆ ಬಂದು ನಾವು ಡ್ರಿಪ್ ಇರಿಗೇಷನ್ ಆಗ ಬ್ರದರ್ ಹೇಳಿರೋ ಥರ ಮಾಡಿಕೊಟ್ಟಿದ್ದೀವಿ. ಅವ್ರಿಗೆ ಇದೇ ಥರ ಬೇಕಿತ್ತಂತೆ, ಇದೇ ಥರ ಡ್ರಿಪ್ ಇರಿಗೇಷನ್ ಮಾಡೋದು. ನಾವು ಒಂದು ಸತಿ ನೋಡಿಕೊಂಡು ಇದೇ ಥರ ಮಾಡಿ ಅಂದರು, ಅದೇ ಥರ ಮಾಡಿದ್ದೀವಿ. ಬನ್ನಲ್ಲಿ ನಮ್ಮ ಬ್ರದರ್ ಮಾಡ್ತವ್ರೆ, ನೋಡೋಣ. ಬ್ರದರ್ ಡ್ರಾಪ್ ಮಾಡ್ಕೊಂಡು ಹೋಯ್ತವ್ರೆ ಇದನ್ನೆಲ್ಲ. ತೋರಿಸಿ ಬ್ರೋ, ಪ್ಲಗ್ ಮಾಡಿ. ಅದು ಕ್ಯಾಪ್ ತೆಗೆದ್ಬಿಟ್ಟು ಮೊದಲೇ ಪೈಪ್ ಲೈನ್ ಮಾಡ್ಕೊಂಡಿರೋದಕ್ಕೆ ಈ ಥರ ಪ್ಲಗ್ ಮಾಡಿ ಸೈಜ್ ನೋಡ್ಕೊಂಡು ಕಟ್ ಮಾಡಿ ಬಿಸಾಕೋದು ಅಷ್ಟೇ. ಕಟ್ಟಾಗಿರೋದನ್ನ ಜಾಯಿನ್ ಮಾಡಿ ಬ್ರೋ. ಇದು ಚಿಕ್ಕದು. ಆ ಥರ ಪ್ಲಗ್ ಮಾಡಿದ್ರೆ ಮುಗೀತು.
ಇದೆ ಡ್ರಾಪ್ ಆಗೋ ಡಾಟ್, ಇದು ಪ್ಲಗ್, ಇದು ತೂತ್ ಮಾಡಿಬಿಟ್ಟು ಪ್ಲಗ್ ಮಾಡಿ ಮನೆ ಎಲ್ಲ ಕೆಲಸ ಮುಗಿಸೋಷ್ಟೊಳಗೆ ಸಂಜೆ ಆಯಿತು. ತಿರ್ಗಾ ತುಮಕೂರಿಂದ ಬೆಂಗಳೂರಿಗೆ ಬರಬೇಕಾಯಿತು. ಜರ್ನಿ ಸ್ಟಾರ್ಟ್ ಮಾಡಿದೆವು ತುಮಕೂರಿಂದ ಬೆಂಗಳೂರಿಗೆ. ಸಕ್ಕತ್ತಾಗಿತ್ತು ಲೈಟಿಂಗ್ಸು, ಅಂದರೆ ಸಂಜೆ ಹೊತ್ತಲ್ಲಿ ಕಾರ್ ಲೈಟ್ ಎಲ್ಲ ಆನ್ ಆಗಿರುತ್ತೆ. ಒಂದು ಕಡೆ ವೈಟ್ ಕಲರ್ ಹೋಗ್ತಾಯಿತ್ತು, ಒಂದು ಕಡೆ ಗ್ರೀನ್ ಕಲರ್ ಬರ್ತಾಯಿತ್ತು. ಯಾಕಂದರೆ ಬ್ಯಾಕ್ ಸೈಡು ಒಂದು ಕಡೆ ರೆಡ್ಡು, ಒಂದು ಕಡೆ ವೈಟ್ ಕಲರ್ ಬರ್ತಾಯಿತ್ತು. ಬರಬೇಕಾದ್ರೆ ಹೆಡ್ಲೈಟಲ್ಲಿ ವೈಟ್ ಕಲರ್ ಬರ್ತಾ ಇರುತ್ತೆ ಲೈಟು. ಓಕೆ KF, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬೈ ಬೈ, ಥ್ಯಾಂಕ್ ಯು ಫಾರ್ ವಾಚಿಂಗ್.